ಬೇರೊಂದು ಲೋಕ ಸೃಷ್ಟಿಸಿದೆ. ಹ್ಯಾಪಿ ಬರ್ಡೇ ಮೇಷಾ. ನಮಸ್ತೆ. ನಾನು ಆಕ್ಚುಲಿ ಇದನ್ನ ಸ್ಟೇಡಿಯಂ ಅಲ್ಲಿ ಹಾಕೋಣ ಅಂತ ಇದ್ದೆ, ಬಟ್ ಸ್ಟೇಡಿಯಂ ಇರ್ತಾನೆ. ಏನು ನನ್ನ ಬದಲು ಇವರಿಬ್ಬರೇ ನಮ್ಮ ಪವರು ಸ್ವಂತದಮ್ಮ. ನಮ್ಮಮ್ಮಗೆ ಕಾಲು ನೋವು ಬರೋಕ್ಕೆ, ನಮ್ಮ ಅಜ್ಜಿ ಕಾಲು ನೋವು ಬರೋಕ್ಕೆ ನಾನೇ ಕಾರಣ ಅಂತ ಪುಣ್ಯಾತ್ಮ ಇನ್ನ ಲೋಕದಲ್ಲಿ ಹುಡ್ತಾರಲ್ವಾ ಅವರೆಲ್ಲ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನು ನಮ್ಮಮ್ಮ ಆಚೆ ಬಂದೀವಿ ಶಾಪಿಂಗ್ಗೆ. ಸೊ ಈರುಳ್ಳಿ ತೊಗೊಂಡ್ವಿ, ಮನೆಗೆ ಹೋಗಿ ಈಗ ಅಡುಗೆ ಮಾಡಬೇಕು. ಸೊ ಹಂಗೆ ಹೋಗಿ ಏನು ತಿಂದಿಲ್ಲ ನಾನು, ಹೋಗಿ ಬ್ರೇಕ್ಫಾಸ್ಟ್ ನಾನು ತಿನ್ಕೊಂಬರೋಣ ಬನ್ನಿ ಲೈಟಾಗಿ. ಗೈಸ್, ಒಂದು ಮಂಗಳೂರು ಬೋಂಡ ಮತ್ತು ವಡೆ ತೊಗೊಂಡಿದ್ದೀನಿ. ನಮ್ಮಮ್ಮ ಮನೇಲಿ ಬ್ರೇಕ್ಫಾಸ್ಟೇ ಮಾಡಲ್ಲ. ಇನ್ನೂರಿದ್ರೆ ತಾನೇ ಮಾಡೋದು. ಹೇಳು ಮಧ್ಯಾಹ್ನಕ್ಕೆ 6 ಹಸಿಕಾಯಿ ಆಗುತ್ತೆ, ಅದಕ್ಕೆ ಮಾಡಲ್ಲ. ಓಹೋ, ಕನ್ನಡದಲ್ಲೇ ಒಂದು ಒಗಟು ಹೇಳ್ಬಿಟ್ರು. ಯಾರನ್ನ ತಿನ್ನೋರಿದ್ರೆ ಮಾಡ್ಬೋದು. ಮಾಡಿ ಮಾಡಿ ಅಲ್ಲಿ ಒಣಗಿಸಿ ಕಸಕ್ಕೆ ಹಾಕ್ಬೇಕು ಊಟನ. ಬ್ಲಾಗ್ ಮಾಡಕ್ ಬಾ ಮಮ್ಮಿ ಅಂದ್ರೆ ಬರಲ್ಲ. 12 ಗಂಟೆ ರಾತ್ರಿ ಬರ್ತಾನೆ ಗೈಸ್, ಬಾ ಮಮ್ಮಿ ವಿಡಿಯೋ ಮಾಡೋಣ ಅಂತ. ಧ್ರುವನೇ ಅವನು ಇದ್ರಲ್ಲಿ ಬಿಜಿ ಆಗಿದ್ದ, ನಾ ಏನು ಮಾಡಲಿ ಹೇಳು. ಮಾಡಿದ್ರಾ? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ನಿದ್ದೆ ಮಾಡ್ತಿರ್ಲಿಲ್ಲ. ನಮ್ಮಮ್ಮ ಈ ಥರ ಕಾಲ ಮೇಲೆ ಹಾಕೊಂಡು ಲೈಕ್ ಉದ್ದದಕ್ಕೆ ಹಿಂಗೆ ಅನ್ಬೇಕು, ಯಾವಾಗಲೂ ಹಿಂಗೆ ಅನ್ಬೇಕು. ನಮ್ಮಮ್ಮಗೆ ಕಾಲು ನೋವು ಬರೋಕ್ಕೆ, ನಮ್ಮ ಅಜ್ಜಿ ಕಾಲು ನೋವು ಬರೋಕ್ಕೆ ನಾನೇ ಕಾರಣ. ಅದೇ ನಿಮ್ಮ ತಾತ ಎತ್ಕೊಂಡವ್ರೆ. ನಿಮ್ಮ ತಾತ ಶಬರಿಮಲೆಗೆಲ್ಲ ಹೊತ್ಕೊಂಡು ಹೋಗೋರೆ ನಿನ್ನ. ಹಿಂಗೆ ಅಂದ್ರೇ ನಂಗೆ ನಿದ್ದೆ ಮಾಡ್ತಿದ್ದೆ ಗೈಸ್, ನಿಜವಾಗ್ಲು. ನಂಗೆ ಈ ಥರ ನಂಗೆ ಈಗಲೂ ಅಷ್ಟೇ. ನನಗೆ ಕಾಲೇ ನೋವು ಬಂದಿದೆ ಗೈಸಿ. ಅವಾಗೆಲ್ಲ ಮಾಡಿ ಮಾಡಿ ಮೂಳೆಗಳೆಲ್ಲ ಮಂಡಿ ಸಮದೋಗೈತಂತೆ. ಇವಾಗ ಸೊಂಟದ ಮೂಳೆ ಎಲ್ಲ ಸಮದೋಗಿದೆ ಅಂತೆ. ಸೊ ಗೈಸ್, ಇವಾಗ ನಾನು ತುಂಬ ದಿವಸದಿಂದ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದ, ಧ್ರುವ ಯಾರು, ಆಕಾಶ್ ಯಾರು, ಆಕಾಶ್ ಅವ್ರ ಅಪ್ಪ ಯಾರು, ಆಕಾಶ್ ಅವ್ರ ಅಮ್ಮ ಯಾರು, ಧ್ರುವ ಅವ್ರ ಅಮ್ಮ ಯಾರು, ನಮ್ಮಮ್ಮ ಯಾರು, ನಮ್ಮಪ್ಪ ಯಾರು ಅಂತ ಒಬ್ಬರೆಲ್ಲ ಕೇಳ್ತಿದ್ರಿ ಅಮ್ಮ. ಸೊ ರೀಇಂಟ್ರಡ್ಯೂಸಿಂಗ್ ಮೈ ಫ್ಯಾಮಿಲಿ ಮೆಂಬರ್ಸ್ ಬ್ಲಾಗ್ ನಾನು ನಿಮ್ಮಮ್ಮ ಎಲ್ಲರಿಗೂ ಗೊತ್ತಿದೆ. ಏನು ಭಾರಿ ನನ್ನ ನೋಡಿರ್ತಾರೆ ಎಲ್ಲರೂ ನಿನ್ನ ಕೇಳ್ತಾರೆ ಬಾ ಬ್ಲಾಗರ್ ಅಂತ, ಬಟ್ ನೀನು ಬರೋದೇ ಇಲ್ಲ. ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಯಾಕೆ? ನಂಗೆ ಇಷ್ಟ ಇಲ್ಲ ಅಷ್ಟೇ. ನೋಡಿ ಗೈಸ್, ನಂಗೆ ಈ ತರ ಸಿನಿಮಾ ಗಿನ್ಮಾ ಆ ಥರ ಎಲ್ಲ ನಾನು ಡ್ರಾಮಾಸ್ ಅದಕ್ಕೆ ಇದಕ್ಕೆ ಒಂದು ಹಾಡು ಹೇಳಕ್ಕೂ ಹೋಗ್ತಿರ್ಲಿಲ್ಲ ನಾನು ಸ್ಟೇಜ್ ಮೇಲೆ. ಈಗ ಒಂದು ಹಾಡು ಹೇಳ್ಬೋದು. ಇಲ್ಲ ಬರಲ್ಲ, ಈಗ ಆಪರೇಷನ್ ಆಗಿದೆ, ಇನ್ನೂ ಬರಲ್ಲ. ಇದು ಹೇಳು, ನಾನು ಸೈಕಲ್ ಸಾಂಗ್ ಅಲ್ಲ. ನಾನು ಮತ್ತೆ ನಮ್ಮಮ್ಮ ಒಂದು ಹಾಡು ಹೇಳ್ತೀವಿ. ಇಲ್ಲ ಪ್ಲೀಸ್ ಮಮ್ಮಿ. ನಿಂಗೆ ನಿಂಗೆ ಯಾವ ಸಾಂಗ್ ಬರ್ತಾರೆ ಅದು ನಾನು ಅದೇ ಹೇಳ್ತೀನಿ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ ಹಾಡು. ನಿನ್ನ ಜೊತೆ ನನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ನಂಗೆ ಅಪ್ಪು ಪ್ರಾಣ, ಅದಕ್ಕೆ ಅಪ್ಪುಗೋಸ್ಕರ ಆಡಿದ್ದೀನಿ. ಎಂದು ಹೀಗೆ ಹಾಗೆಯಲ್ಲ, ಏನು ಇದರ ಸೂಚನೆ, 100 ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ, ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ. ನಾನು ಅಪ್ಪುಗೋಸ್ಕರ ಡೆಲಿಕೇಟ್ ಮಾಡ್ತೀನಿ ಸಾಂಗ್. ನಾನು ನಿಜವಾಗಿಯೂ ಡೆಡಿಕೇಟ್ ಮಾಡ್ತೀನಿ ಅಪ್ಪು ಅವ್ರಿಗೋಸ್ಕರ. ಈ ಸಾಂಗ್ನ ನಾನು ಅಮ್ಮ ಅಪ್ಪ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತೀವಿ. ನಮ್ಮ ಅಪ್ಪು ಅಂತ ಪುಣ್ಯಾತ್ಮ ಇನ್ನ ಲೋಕದಲ್ಲಿ ಹುಡ್ತಾರಲ್ವ ಅವರೆಲ್ಲ ಒಂದು ದೇವತಾ ಪುರುಷರು ಅಂತಾರಲ್ಲ, ಆ ಥರ ಒಂದು ಮನುಷ್ಯನ ನಾನು ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರ ಅಪ್ಪಾಜಿ ಅವರು ದೇವ್ರ ಪಾತ್ರ ಎಲ್ಲ ಮಾಡಿದ್ದಾರೆ. ಅವ್ರಕ್ಕಿಂತ ಇವರು ಚಿಕ್ಕ ಹುಡುಗ, ಇವರು ಈ ಥರ ಒಂದು ಜೀವನನ ಅರ್ಥ ಮಾಡಿಕೊಂಡು ಯಾರ್ಯಾರ ಹತ್ರ ಯಾವ ಥರ ಇರಬೇಕು ಅನ್ನೋದು ಕಲ್ತ್ಕೊಂಡು ಆ ಥರ ಸಾಧನೆ ಮಾಡಿಕೊಂಡು 1000 ಕೋಟಿ ಜನ ನೆನೆಸ್ಕೊಳ್ಳೋ ಮಟ್ಟಿಗೆ ಬೆಳೆದ್ರಲ್ಲ, ಅದಂತೂ ತುಂಬಾನೇ ಖುಷಿ ಆಗ್ತದೆ. ಮನುಷ್ಯನ ಜನ್ಮ ಸಾರ್ಥಕ. ಹಂಗೆ ಅಪ್ಪು ಅವರಲ್ಲಿ 1% ಗುಣದಲ್ಲಿ ನೀವು ಬಾಳ್ಬಿಟ್ರೆ ಇಬ್ರು ನನಗಷ್ಟೇ ಖುಷಿ ಆಗುತ್ತೆ, ಮನಸ್ಸಾಂತಿ, ಸರಿ ಮಮ್ಮಿ, ನೆಮ್ಮದಿ. ಓಕೆ ಗೈಸ್, ಹಂಗೆ ಬದುಕ್ತೀವಿ. ನಾನು ಅವ್ರ ಥರನೇ ಮೂವಿ ಎಲ್ಲ ಮಾಡ್ತೀನಿ.
ಮಾಡು, ಮೂವಿ ಮಾಡು, ಏನ್ ಬೇಕಾ ಮಾಡು. ಅವ್ರ ತರ ಒಳ್ಳೆ ಸಂಸ್ಕಾರ, ಸದ್ಬುದ್ಧಿ, ಗೌರವ ಎಲ್ಲ ಯಾರ್ಯಾರ ಹತ್ರ ಯಾವ ತರ ನಡ್ಕೊಬೇಕು, ಕೋಪ ತಾಪ ಎಲ್ಲ ಬಿಡ್ಬೇಕು. ನಂಗೆ ಏನ್ ಗೊತ್ತಾ, ನಂಗೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಬಟ್ ನಂಗೊಂದು ಆಸೆ ಇದ್ದಿದ್ದು ಏನಪ್ಪ ಅಂತಂದರೆ, ನನಗೆ ಲೈಕ್ ನನಗೆ ಅಂದರೆ ಬೇರೆ ಆ್ಯಕ್ಟರ್ಗಳ ಸ್ಟಾರ್ನ ನನಗೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಓಕೆ, ಬಟ್ ನನಗೆ ಜೂನಿಯರ್ ಪವರ್ ಸ್ಟಾರ್ ಅಂತ ಒಂದು ಏನು ಟೈಟ್ಲ್ ಸಿಗಬೇಕು ಅಂತ ತುಂಬ ನಂಗೆ ಗೊತ್ತು, ಅದು ಸಿಗಲ್ಲ ನನಗೆ. ಬಟ್ ನಂಗೆ ತುಂಬ ಆಸೆ ಇತ್ತು ಜೂನಿಯರ್ ಪವರ್ ಸ್ಟಾರ್ ಸೂರ್ಯ ಅಂತ. ಹೆಂಗಿರುತ್ತೆ ನನಗೆ ಅವ್ರ ಆಶೀರ್ವಾದ ಇದ್ರೆ ಹಾಗೆ ಆಗ್ತೀಯ ಬಿಡಪ್ಪ. ನಿಜವಾಗಿಯೂ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೆ. ಯಾಕೆ ಅಂದ್ರೆ ಸ್ವಲ್ಪ ದೂರದ ರಿಲೇಷನ್ ಅಲ್ವಾ. ನಾನು ಖಂಡಿತ ಹೋಗ್ಬೇಕು ಅನ್ಕೊಂಡಿದ್ದೆ. ದೇವರ ಅಷ್ಟರಲ್ಲೇ ಕರ್ಕೊಂಬಿಟ್ಟು ಏನ್ ಮಾಡಿ ದೇವ್ರ ಹತ್ರ ಹೋಗ್ಲಿ ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಸೊ ಗೈಸ್, ಇವಾಗ ನೆಕ್ಸ್ಟು ನಾನು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸಿ ಯಾರ್ಯಾರು ಏನೇನು ಹೆಂಗೆ ಎಲ್ಲ ಹೇಳ್ತೀನಿ. ಸೊ ಬನ್ನಿ ಇವಾಗ ಮಾಡೋಕ್ಕೆ ಕೆಲಸ ಮಾಡೋಣ. ಇವತ್ತು RCB ವರ್ಸಸ್ ಪಂಜಾಬ್. ಅವರು ಚಿನ್ನಸ್ವಾಮಿಗೆ ಬಂದು ನೀಟಾಗಿ ಎಲ್ಲರಿಗೂ ಕೊಟ್ಬಿಟ್ಟು ಹೋಗ್ಯಾರೆ. ಸೊ ಇಟ್ಸ್ ಟೈಮ್ ಟು ರಿಟರ್ನ್ ದೆಮ್. ಸೊ ಐ ಆಮ್ ವೇರಿಂಗ್ ಮೈ ನ್ಯೂ ಜರ್ಸಿ ಗೈಸ್, RCBದು. ನಾನು ಆ್ಯಕ್ಚುಲಿ ಇದನ್ನು ಸ್ಟೇಡಿಯಮಲ್ಲಿ ಹಾಕೋಣ ಅಂತಿದ್ದೆ, ಬಟ್ ಸ್ಟೇಡಿಯಮ್ಗೆ ಹೋಗೋ ಒಂದು ಇದರಲ್ಲಿಲ್ಲ. ನನಗೆ ಏನೋ ಇಷ್ಟ ಆಗ್ತಿಲ್ಲ ಈ ಸರಿ ಹೋಗೋದು. ಏನಕ್ಕೆ ನಮ್ಮವರೆಲ್ಲ ಸೋಲ್ತಿದ್ದಾರೆ ಎಲ್ಲ ಮ್ಯಾಚು ಸ್ಟೇಡಿಯಮಲ್ಲಿ. ನಂಗೆ ಗೊತ್ತು ನೆಕ್ಸ್ಟ್ ಬರೋ ಮ್ಯಾಚಸ್ಗಳು ಸೋಲ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇದನ್ನ ಇವತ್ತು ಹಾಕ್ತಾ ಇದ್ದೀನಿ. ಸೊ ಆಫ್ಟರ್ ಮೆನಿ ಡೇಸ್, ಆ್ಯಕ್ಚುಲಿ ಹಳೆ ಜರ್ಸಿ ಲೈಕ್ ನಮ್ಗೆ ಯಾರೋ ಒಬ್ರು ಫ್ಯಾನ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಜರ್ಸಿ. ಓಕೆ, ಕಮ್ ಆನ್ ಬಾಯ್ಸ್, ಇವತ್ತು RCB ಮ್ಯಾಚ್ ಗೆದ್ದೇ ಗೆಲ್ತಾರೆ, ಖಂಡಿತ ಗೆಲ್ತಾರೆ. ಇವಾಗ ನಿಮಗೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದೆ, ಲೈಕ್ ರೀಇಂಟ್ರೊಡ್ಯೂಸಿಂಗ್ ಮೈ ಫ್ಯಾಮಿಲಿ ಮೆಂಬರ್ಸ್. ಮುಂಚೆನೇ ಹಳೆ ಬ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಬಟ್ ನಾವು ಐಮ್ ಇಂಟ್ರೊಡ್ಯೂಸಿಂಗ್. ಸೊ ಇದು ನಮ್ಮ ಅಜ್ಜಿ ತಾತ. ಅವರು ಈ ರೂಮಲ್ಲಿ ಇರ್ತಾರೆ. ಓಕೆ, ಈ ರೂಮಲ್ಲಿ ಇರ್ತಾರೆ. ಬಟ್ ನಾನು ಅವ್ರನ್ನ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರು ಮಲಗಿರ್ತಾರೆ. ಅವ್ರು ಮಲಗಿರೋ ಟೈಮಲ್ಲಿ ವೀಡಿಯೋ ಎಲ್ಲ ಮಾಡಬಾರ್ದು, ಯಾರೇ ಆಗಲಿ. ಲೈಕ್ ಮಲಗಿರೋ ಟೈಮಲ್ಲಿ ವೀಡಿಯೋ ಎಲ್ಲ ಮಾಡೋದು ತಪ್ಪು. ಅಜ್ಜಿ ತಾತ ಆದಮೇಲೆ ಡ್ಯಾಡಿ. ಇವಾಗ ನಮ್ಮ ಅಪ್ಪನ ಮೀಟ್ ಮಾಡಿಸ್ತೀನಿ ಬನ್ನಿ. ನಮ್ಮಪ್ಪ. ಸೊ ನಮ್ಮ ಅಜ್ಜಿ ತಾತ ಆದಮೇಲೆ ನೆಕ್ಸ್ಟ್ ದೊಡ್ಡವ್ರು ಇವರೇನೆ. ಸೊ ನಮ್ಮ ಮನೆಗೆ ನಮ್ಮಮ್ಮ ಇಲ್ಲಿಂದ ಕಾಮೆಂಟ್ರಿ ಕೊಡ್ತಾರೆ, ಹಿಂಗೆ ಕ್ಯಾರೆಟ್ ತುರಿದಾಕ್ತೀಯ ಅದಕ್ಕೆ ಉಪ್ಪಿಟ್ಟಿಗೆ. ಇವಾಗ ಕೆಲಸದಿಂದ ಬಂದರು. ಸೊ ಅದಕ್ಕೆ ಅವರು ಅವಾಗಿಂದ ಮನೇಲಿರಲ್ಲ, ಇವರೊಬ್ಬರೇ ಲೇಟಾಗಿ ಹೋಗಿ ಕೆಲಸದಲ್ಲಿರ್ತಾರೆ, ಲೇಟಾಗಿ ಬರ್ತಾರೆ. ಸೊ ಹಂಗಾಗಿ ಕೆಲವೊಂದು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಸೊ ಇವರಾದ್ಮೇಲೆ ನೆಕ್ಸ್ಟ್ ನಮ್ಮಮ್ಮ. ಬಟ್ ನಮ್ಮಮ್ಮನ ಸಪರೇಟ್ ಸಿಕ್ಕಿದಾಗ ಮಾಡ್ತಾ ಇರ್ತಾನೆ. ಏನು ನನ್ನ ಬದಲು ಇವರಿಬ್ಬರೇ, ನಮ್ಮ ಪವರು ಇವರಿಬ್ಬರಿಗೂ ಇದೆ ಆಯ್ತಾ. ಬೇಗ ಬಗ್ಗೆ ಮಾತಾಡ್ತೀನಿ, ಏನೋ ತೊಂದರೆ ಏನಿಲ್ಲ. ಇವ್ರು ಇಂಗ್ಲೀಷ್ ನೋಡಿ ಅಂತ ಗೊತ್ತು ನಿಮಗೆ. ಆಲ್ರೆಡಿ ಸಿಮ್ಲಾ, ಆಲೂರು, ಲಂಡನ್ ಹೋಗಿ ಮನೆಕಂದ್ರೆ ಲಂಡನ್ಗೆ ಹೋಗ್ತೀನಿ ಅಂತಾಳೆ, ಅಮೆರಿಕಾಗೆ ಹೋಗ್ತೀನಿ ಅಂತಾಳೆ. ಆ ಥರ ಅದು ಮನ್ಸು ಬಿಟ್ರೆ ಅವ್ನು ಇವತ್ತೇ ಕರ್ಕೊಂಡು ಹೋಗ್ಬೋದು. ಅದೇ ಕರ್ಕೊಂಡು ಹೋಗಲ್ಲ ಗೈಸ್. ಆದರೆ ಅವಳು ಆ ಥರ ಐತೆ. ಅದಕ್ಕೆ ಇವನೇ ನಾವು ತಿಳ್ಕೊಂಡ್ರೆ ಸಾಕು, ಏನಿಲ್ಲ. ನಮ್ಮಮ್ಮ ಒಂಥರ ಈಗ ಜಲಸಿ, ಹೊಟ್ಟೆಗೆ ಜಾಸ್ತಿ. ನಾವು ಚೆನ್ನಾಗಿದ್ರು ಆಗಲ್ಲ. ಜಲಸಿ ನಮ್ಮಮ್ಮಗೆ. ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಗೈಸ್ ಮಕ್ಕಳು ನೋಡೋಕ್ಕಾಗಲ್ಲ ಅವಳದ. ಹೌದು. ಅದಕ್ಕೆ ಅವನು ಹೇಳ್ತೀನಿ, ನಾನು ದೊಡ್ಡವನು ಅಂತ ಅಲ್ಲ, ನಮ್ಮ ಮನೆಗೆ ಇವನೇ ಮೊದಲನೇ ಮಮ್ಮ. ಅಲ್ಲ, ಎಲ್ರಿಗೂ ತಿಳಿಸದೆ ಯಾರು ನಮ್ಮ ಅಪ್ಪ ಅಮ್ಮ ಯಾರು, ಲೈಕ್ ಅವ್ರು ಎಷ್ಟು ಅಂದ್ರೆ ದೊಡ್ಡವರು ಚಿಕ್ಕವರು. ಧ್ರುವಾಕಾಶ್ ಯಾರು, ನೀನು ತಮ್ಮಂದಿರ, ಸ್ವಂತ ತಮ್ಮಂದಿರ ಅಂತೆಲ್ಲ ಕೇಳ್ತಿದ್ರು. ಅದಕ್ಕೆ ಅವ್ರಿಗೆ ಎಲ್ಲ ಒಟ್ಟಿಗೆ ಅಣ್ಣ ತಮ್ಮದಿರು. ನನ್ನ ತಮ್ಮನ ಮಕ್ಕಳೇನೆ ಧ್ರುವಾಕಾಶು, ಅವರಿಗೆ ಸ್ವಂತ ಮೈನ್ ನನ್ನ ಮಕ್ಕಳೇನು ದೊಡ್ಡವನು, ಇನ್ನೊಬ್ಬ ತೇಜಸ್ ನನ್ನ ತಮ್ಮನ ಮಕ್ಕಳು, ಅವನು ಮಕ್ಕಳೇ ಅಲ್ವಾ, ಎಲ್ಲರೂ ಒಂದೇನೆ. ಇದು ನಮ್ಮಮ್ಮ. ಹಾಯ್ ಮಮ್ಮಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಒಂದ್ಸರಿ ಮಾಡಿದೆ ಗೊತ್ತಾ, ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿದೆ ಯೂಟ್ಯೂಬ್ಗೆ. ಇದು ನಮ್ಮಮ್ಮ. ಸೊ ಇವ್ರನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮಸ್ತೆ ಹೇಳು ಮಮ್ಮಿ. ನಮಸ್ತೆ. ಸೊ ಎಲ್ಲರೂ ನೋಡಿರ್ತೀರ ವ್ಲಾಗಲ್ಲಿ. ಸೊ ನಮ್ಮಮ್ಮನ ಏನು ಇಂಟ್ರೊಡ್ಯೂಸ್ ಮಾಡೋದು ಬೇಡ ಹೊಸದಾಗಿ. ಸೊ ನಮ್ಮ ಅಪ್ಪ ಅಮ್ಮಗೆ ಇಬ್ಬರು ಮಕ್ಕಳು, ನಾನು ಮತ್ತು ನನ್ನ ತಮ್ಮ. ಸೊ ನಾನು ಮೊದಲನೇ ಮಗ, ಅವನು ಎರಡನೇ ಮಗ. ನಂಗೆ ಮೊದಲನೇ ತಮ್ಮ ಅವನು. ಆ್ಯಂಡ್ ನಮ್ಮ ಚಿಕ್ಕಮ್ಮಗೆ ಇಬ್ಬರು ಮಕ್ಕಳು ಯಾರು, ಧ್ರುವ, ಆಕಾಶ್. ಓಕೆ. ಸೊ ನಮ್ಮ ಚಿಕ್ಕಪ್ಪನ ನಾನು ಪಪ್ಪ ಅಂತ ಕರಿತೀನಿ. ಎಲ್ರಿಗೂ ಗೊತ್ತಿರಲಿ, ನಮ್ಮ ಚಿಕ್ಕಪ್ಪನ ನಾನು ಪಪ್ಪ ಅಂತ ಕರಿತೀನಿ. ನಮ್ಮ ಅಮ್ಮನ ಮಮ್ಮಿ ಅಂತ ಕರಿತೀನಿ, ನಮ್ಮ ಅಪ್ಪನ ಡ್ಯಾಡಿ ಅಂತ ಕರಿತೀನಿ. ಆ್ಯಂಡ್ ನಮ್ಮ ಚಿಕ್ಕಮ್ಮ ಅವರು ಸೌತ್ ಆಫ್ರಿಕಾದಲ್ಲಿರ್ತಾರೆ. ಗೈಸ್, ತೇಜಸ್ ಅಂತ ನನ್ನ ಸ್ವಂತದಮ್ಮ. ನಾನು ಫಸ್ಟು ಲೈಕ್ ನಮ್ಮಪ್ಪ ಅಮ್ಮಗೆ, ನಮ್ಮಪ್ಪ
ನಮ್ಮ ಅಪ್ಪ ಅಮ್ಮ ನೋಡಿದ್ರಲ್ಲ. ಸೊ ನಮ್ಮ ಅಪ್ಪ ಅಮ್ಮಗೆ ನಾನು ಮೊದಲನೇ ಮಗ. ಹಾಯ್ ಗೈಸ್, ಸೊ ದಿಸ್ ಈಸ್ ಧ್ರುವ ಅಲಿಯಾಸ್ ಅವೆಲ್ಲ ಹೇಳೋದು ಬೇಡ. ಸೊ ಇದು ಧ್ರುವ ಅಂತ, ಆಕಾಶ್ ಅವರ ಸ್ವಂತ ಅಣ್ಣ. ಬಾಡಿಗೆ ಅಲ್ಲ, ಸ್ವಂತ ಎರಡನೇ ತಮ್ಮ. ನನಗೆ ಎರಡನೇ ತಮ್ಮ ಅಂದರೆ ನಮ್ಮ ಚಿಕ್ಕಪ್ಪನ ಮೊದಲನೇ ಮಗ, ದೊಡ್ಡ ಮಗ. ಓಕೆ, ಇದು ಆಕಾಶ್ ನನ್ನ ಕೊನೆ ತಮ್ಮ, ಧ್ರುವನ ಫಸ್ಟ್ ತಮ್ಮ, ಲಾಸ್ಟು ಅಂದರೆ ನಾಲ್ಕನೇವನು ನಮ್ಮ ಚಿಕ್ಕಪ್ಪನ ಎರಡನೇ ಮಗ, ಅಂದರೆ ನಮ್ಮ ಪಾಪನ ಎರಡನೇ ಮಗ. ಸೊ ನಮ್ಮ ಚಿಕ್ಕಮ್ಮಂಗೆ ಎರಡನೇ ಮಗನೇ. ನಮ್ಮ ಚಿಕ್ಕಮ್ಮಂಗೆ ಫೇವ್ರೇಟ್ ಮಗ, ದೊಡ್ಡವನಿಗಿಂತ ಚಿಕ್ಕವನ್ ಕಂಡ್ರೆ ಇಷ್ಟ. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಫೇವ್ರೇಟು, ಬಟ್ ನಮ್ಮ ಚಿಕ್ಕಮ್ಮಂಗೆ ಸ್ವಲ್ಪ ಜಾಸ್ತಿ ಫೇವ್ರೇಟ್ ಇವನು. ಅಷ್ಟು ಒಳ್ಳೆಯವನಲ್ಲ, ಮುದ್ದು ಮಾಡಿ ಬೆಳೆಸೋರೆ. ಇವನು ಮದುವೆ ಆದ ಮಕ್ಕಳಾದ್ರೂ ನನ್ನ ಮಗು ಅಂತಾರೆ, ಆ ಥರ ಚಿಕ್ಕ ಮಕ್ಕಳದೆಲ್ಲ ಇದೆ ಮಾಡು. ಸೊ ನನ್ನ ತಮ್ಮಂದಿರನ್ನೆಲ್ಲ ಮೀಟ್ ಮಾಡಿಸ್ದೆ, ನಮ್ಮ ಮನೆಯವ್ರನ್ನೆಲ್ಲ ಮೀಟ್ ಮಾಡಿಸ್ದೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಯಾರ್ಯಾರು ಏನೇನು ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಪಪ್ಪನ್ನ ಮೀಟ್ ಮಾಡಿಸ್ತಾಯಿಲ್ಲ, ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಕ್ಯಾಮ್ರಾಗೆ ಬರೋದು. ಸೊ ನಾವು 4 ಜನ. ಇವಾಗ ಧ್ರುವ ಮತ್ತು ಆಕಾಶ್ ಯಾರು ಅಂತ ಓದೈತಲ್ಲ, ಎಲ್ಲ ಕೇಳ್ತೀರಿ ಧ್ರುವ ಆಕಾಶ್ ಯಾರು, ಧ್ರುವ ಆಕಾಶ್ ಯಾರು, ಧ್ರುವ ಆಕಾಶ್ ನಿಮ್ಮ ತಮ್ಮನ ಅಂತ ಹೇಳಿ ಅಂತ. ನಿಮ್ಗೆಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಧ್ರುವ ಆಕಾಶ್ ನಮ್ಮ ಚಿಕ್ಕಮ್ಮನ ಮಕ್ಕಳು. ಓಕೆ, ಬ್ಯಾಕ್ ಟು ಈವ್ನಿಂಗ್. ಸೊ ನಾವು ಮೂವಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸಡನ್ನಾಗಿ. ಸೊ ಗುಡ್ ಬ್ಯಾಡ್ ಅಗ್ಲಿ ಅಂತ ಒಂದು ಅಜಿತ್ ಅವರ ಮೂವಿಗೆ ಹೋಗ್ಬೇಕು, ಪಾಪ ಹೋಗ್ಬೇಕು ಅಂತವ್ರು. ಸೊ ನೋಡಿ ರೆಡಿ ಆಗಿದ್ದೀನಿ. ನಮ್ಮ RCBಯ ಮ್ಯಾಚ್ ಇದೆ ಇವತ್ತು. ಲೈಕ್ ಆಡ್ತಿದ್ದಾರೆ, 36 ಬಾಲ್ಸ್ಗೆ 40 ರನ್ಸ್ ಬೇಕು, ಆರಾಮ್ಸೆ ಹೊಡಿತೀವಿ. ಮೂವಿಗೆ ಹೋಗೋಣ. ಮೂವಿ ಹೆಂಗಿದೆ ಅಂತ ಏನು ಹೇಳ್ತೀನಿ. ಸೊ ಹೆಂಗೆ ನಡೀತಾ ಇರುತ್ತೆ, ಇವತ್ತೇನೇನಾಗುತ್ತೆ ಎಲ್ಲ ತೋರಿಸ್ತೇನೆ. ಸೊ ಬನ್ನಿ. ಆಕಾಶು ಮ್ಯಾಕ್ಸಿನ ಕೆಳಗಡೆ ಕರ್ಕೊಂಡು ಹೋಗಿದ್ದಾನೆ ವಾಕಿಂಗ್ಗೆ. ಸೊ ಗೈಸ್, ಲಾಸ್ಟ್ ವಿಡಿಯೋ ಚೆನ್ನಾಗಿಲ್ಲ, ಲೈಕ್ ಬೋರಿಂಗ್ ಅಂತೆಲ್ಲ ಹೇಳ್ತಿದ್ರಿ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಸೊ ಇವಳು ನಾವೆಲ್ಲರೂ ಆಚೆ ಹೋಗ್ಬೇಕಾದ್ರೆ ಇವಳಿಗೆ ಅರ್ಜೆಂಟು. ಸೊ ಹೇಳ್ತಿದ್ರಿ ಏನು, ವಿಡಿಯೋ ಚೆನ್ನಾಗಿಲ್ಲ, ಬೋರಿಂಗ್ ಆಗಿದೆ, ಸಾರಿ ನನಗೆ ಟೈಮ್ ಆಗ್ತಿಲ್ಲ. ಸೊ ಅದಕ್ಕೆ ಕರೆಕ್ಟಾಗಿರೋ ಕಂಟೆಂಟ್ ಮಾಡೋಕ್ಕಾಗ್ತಿಲ್ಲ. ಲೈಕ್ ಇವಾಗ ನನ್ನ ತಮ್ಮಂದಿರೆಲ್ಲ ಒಟ್ಟಿಗೆ ಸೇರಬೇಕು, ನಮ್ಮಮ್ಮ ಇರಬೇಕು ಫ್ರೀಯಾಗಿ ಅಂತಂದರೆ ಟೈಮಿಂಗ್ ಸೆಟ್ ಆಗ್ತಿಲ್ಲ. ಸೊ ನೋಡ್ತೀನಿ, ಬೇರೆ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಗೊತ್ತಾಗ್ತಿಲ್ಲ ಲೈಕ್ ಏನೇನು ಮಾಡಬೇಕು ಅಂತ. ಡೈಲಿ ವ್ಲಾಗ್ ಮಾಡೋಕೆ ಒಪ್ಕೊಂಡಿದ್ದೀನಿ ಅಲ್ವಾ. ಓ 4 ಎಲ್ಲ ಹಿಡ್ಬಿಟ್ಟ ಕಾಚಡ ಮೈ ಮ್ಯಾಕ್ಸಿ. ಬನ್ನಿ, ಇವಾಗ ಮಾಲ್ ಆಫ್ ಏಷ್ಯಾ ಮನೆ ಹತ್ರನೇ ಇದೆ. ಸೊ ಮಾಲ್ ಆಫ್ ಏಷ್ಯಾಗೆ ಹೋಗಿ ಮಾಲ್ ಆಫ್ ಏಷ್ಯಾದಿಂದ ಮೂವಿ ನೋಡ್ಕೊಂಡು ಬರೋಣ. ಸೊ ವಿರಾಟ್ ಕೊಹ್ಲಿ ಅವ್ರದ್ದು 15 ಏನಾಗುತ್ತೆ, 49 ಇದೆ. 49 ಅಯ್ಯೋ ಮಿಸ್ ಆಯಿತು. ಇಟ್ಸ್ 50 ಫಾರ್ ದಿಸ್ ಮ್ಯಾನ್, 50. ಹೇ ಗೈಸ್, ಸೊ ಜಸ್ಟು ಮಾಲ್ ಆಫ್ ಏಷ್ಯಾ ಹತ್ರ ಬಂದ್ವಿ. ನಾನು ಆಕಾಶ್ ಗಾಡಿಯಲ್ಲಿ ಬಂದ್ವಿ. ಪಪ್ಪ, ತೇಜ, ಧ್ರುವ ಕ್ಯಾಬಲ್ಲಿ ಹೋದ್ರು. ಬಿಕಾಸ್ ಆಕಾಶ್ ಜಿಮ್ಮಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಆಫ್ಟರ್ ಮೆನಿ ಡೇಸ್ ಲೈಕ್ ಮಾಲ್ ಆಫ್ ಏಷ್ಯಾಗೆ ಬರ್ತಾ ಇರೋದು. ಗೈಸ್ ಮೈಕ್ ಇಲ್ಲ ಗೈಸ್, ಮೈಕ್ ಇದ್ರೆ ಒಳ್ಳೆ ಕ್ಲಾರಿಟಿ ಬರುತ್ತೆ. ಬೇಗ ಮೈಕ್ ತೊಗೊಳ್ತೀನಿ. ಕಮ್, ವಿಲ್ ಗೋ ಇನ್. ಇವತ್ತು ಸಂಡೇ ಅಲ್ವಾ, ಸೊ ಫುಲ್ ರಶ್ಶು. ಗೈಸ್ ಇಲ್ಲೂ RCB ಬಾಸ್ ಫಾರ್ ಅ ರೀಸನ್. ಸುಮ್ಮನೆ ನಮ್ಮ ಬಾಸ್ ಬೇಕಾಗಿಲ್ಲ. It's a recliner guys, recliner. आज तो मजा. अब करो टैप टू पे, वीजा और गूगल पे की सेफ्टी के साथ. That thing doesn't understand a word. No, मजा ना बेरे. Recliner is something else. So we prefer recliner ಯಾವಾಗ ಅಂದ್ರೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ತಾ ಇದ್ರೆ. It looks wow. Nobody knows that. Finally RCB ಗೆದ್ರು. ಗೆಲ್ತಾರೆ ಅಂತ ಅಂದ್ಬಿಟ್ಟು ಬಾಸ್ 72 to 74 ಹೊಡೆದಿದ್ದಾರೆ. Love for that man. ರೆಡ್ ಡ್ರ್ಯಾಗನ್ ಗ್ಯಾಂಗ್ಸ್ಟರ್ ಗ್ರೂಪ್ ಉರುವಾಕಣ ಏಕೆ?
ಇಂಟ್ರೋಲ್ ಆಬ್ವಿಯಸ್ಲಿ. ಸೊ ಆಫ್ಟರ್ ಸೋ ಮೆನಿ ಡೇಸ್ ಸೋ ಲಾಂಗ್, ತುಂಬ ತಿಂಗಳಾಯಿತು ಅನಿಸುತ್ತೆ. ತುಂಬ ತಿಂಗಳಾದ್ಮೇಲೆ ಕ್ಯಾರಮೆಲ್ ಪಾಪ್ಕಾರ್ನ್ ತಿಂತಾ ಇದ್ದೀನಿ ಅದು ಥಿಯೇಟ್ರಲ್ಲಿ. ನಾನು ಬರೋದೇ ಬಿಟ್ಬಿಟ್ಟಿದ್ದೆ ಯಾವಾಗ GST ಹಾಕಿದ್ರು ಆ ಕ್ಯಾರಮೆಲ್, ಲೈಕ್ ಸಿಗ್ತಾನೆ ಇರಲಿಲ್ಲ ಥಿಯೇಟ್ರಲ್ಲೆಲ್ಲ. ಸೊ ನಾವು ಇವಾಗ ಸಿಗುತ್ತಂತೆ. ಸೊ ಅದಕ್ಕೆ ಬಂದು ಕೇಳಿದೆ ಸುಮ್ಮನೆ ಹೌದಾ ಇಲ್ವಾ ಅಂತ. ಸಿಗುತ್ತೆ ಅಂತಾದರು. ಸೊ ಆ ಮೈಂಗೆ 3 ರೆಗ್ಯುಲರ್, 1 ಚೀಸ್, 1 caramel cheese, like 2 caramel cheese, 1 full cheese. This is my favorite, caramel cheese. So ಬನ್ನಿ, ಆಲ್ರೆಡಿ ಮೂವಿ ಶುರು ಆಗಿದೆ, ಒಳಗಡೆ ಹೋಗೋಣ. ಹೇ ಗೈಸ್, ಇವತ್ತು ಮ್ಯಾಕ್ಸಿದು ಬರ್ಡೇ. ಹಾಯ್ ಮ್ಯಾಕ್ಸಿ. ಮೇಷಾ ಹ್ಯಾಪಿ ಬರ್ಡೇ ಮೇಷಾ. ಹ್ಯಾಪಿ ಬರ್ಡೇ ಮ್ಯಾಕ್ಸಿ. ಹ್ಯಾಪಿ ಬರ್ಡೇ ಮ್ಯಾಕ್ಸಿ. Maxi, happy birthday Maxi. Hello, I love you. Happy birthday Maxi. Maxi, happy birthday. Okay, party ಕೊಡ್ತಿದ್ದೇನಾ? ನೋಡಿದ್ರಲ್ಲ, ನಾನು ಇಡೀ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸಿದೆ. ಇವತ್ತು ಏನೇನಾಯಿತು ಎಲ್ಲದನ್ನು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೋರಿಂಗ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ತುಂಡ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ.